ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರಿದಿರುವಂಥ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಕಲ್ಲಂಗಡಿ ಬೆಳೆದಂಥ ರೈತರು ಇವತ್ತು ಕಂಗಾಲಾಗಿರುವಂಥದ್ದು. ಸದ್ಯ ನಾನು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಹೊರವಲಯದಲ್ಲಿರುವಂಥ ಕಲ್ಲಂಗಡಿಯ ಒಂದು ಹೊಲದಲ್ಲಿದ್ದೀನಿ. ಇಲ್ಲಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನೀವು, ಏನೊಂದು ರಂಜಾನ್ ಹಬ್ಬ ಇದೆ. ಈ ಒಂದು ರಂಜಾನ್ನ ತಿಂಗಳು ನಂಬಿಕೊಂಡೇ ಏನೊಂದು ಈ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚು ಕಲ್ಲಂಗಡಿಯನ್ನು ಬೆಳೆದಿರುವಂಥದ್ದು. ಕೊಳ್ಳೂರು ಗ್ರಾಮದ ಸುತ್ತಮುತ್ತನೇ ಸುಮಾರು 50 ಎಕರೆ ಭೂಮಿಯಲ್ಲಿ ಈ ಬಾರಿ ಏನಂತಂದ್ರೆ ರೈತರು ಈ ಒಂದು ವಿಶೇಷವಾದಂಥ ತಳಿ, ಬಹು ಬೇಡಿಕೆ ಇರುವಂಥ ಏನೊಂದು ಗಲ್ಫ್ ರಾಷ್ಟ್ರಗಳಿರ್ತವೆ, ಆ ಒಂದು ರಾಷ್ಟ್ರಗಳಲ್ಲಿ ಹೆಚ್ಚು ಬೇಡಿಕೆ ಇರುವಂಥ ಸಿಂಹ ಮತ್ತು ಶೇರ್ಷಾ ತಳಿಯ ಈ ಒಂದು ಕಲ್ಲಂಗಡಿಗಳನ್ನು ಈ ಬಾರಿ ಅತಿ ಹೆಚ್ಚು ಬೆಳೆದಿರುವಂಥದ್ದು. ಸುಮಾರು 50 ಎಕರೆ ಭೂಮಿಯಲ್ಲಿ ಈ ಒಂದು ಕಲ್ಲಂಗಡಿಯನ್ನ ಈ ಭಾಗದಲ್ಲಿ ಬೆಳೆದಿದ್ದಾರೆ. ಅದು ಪ್ರಮುಖವಾಗಿ ರಂಜಾನ್ ತಿಂಗಳಲ್ಲಿ ಇದು ಈ ಒಂದು ತಳಿಗೆ ಹೆಚ್ಚು ಬೇಡಿಕೆ ಇರುತ್ತದೆ. ಈ ಒಂದು ಕಲ್ಲಂಗಡಿ ಅತಿ ಹೆಚ್ಚು ಏನಂತಂದ್ರೆ ಇಲ್ಲಿ ರಫ್ತಾಗಬಹುದು, ಬೇಡಿಕೆ ಬರಬಹುದು ಅಂತೇಳಿ ಈ ಬಾರಿ ಏನಂತಂದ್ರೆ ಅತಿ ಹೆಚ್ಚು ಕಲ್ಲಂಗಡಿ ಬೆಳೆದಿರುವಂತ ರೈತರು ಇವತ್ತು ಯುದ್ಧದ ಪರಿಣಾಮವಾಗಿ ಇವತ್ತೇನಂತಂದ್ರೆ ದಿಕ್ಕು ತೋಚದಂತ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. 2500 3000 ರೂಪಾಯಿಗೆ ಏನಂತಂದ್ರೆ ಕ್ವಿಂಟಾಲ್ಗೆ ಮಾರಾಟ ಆಗ್ಬೇಕಿದ್ದಂತ ಕಲ್ಲಂಗಡಿ ಇವತ್ತು 600-700 ರೂಪಾಯಿಗೂ ಏನಂತಂದ್ರೆ ಯಾರು ಕೇಳದಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇವತ್ತು ಇವ್ರು ಕಟ್ ಮಾಡಬೇಕು, ಇವರು ತೆಗಿಬೇಕು, ಇದನ್ನ ಏನಂತಂದ್ರೆ ಇವರು ಬಿಡಿಸ್ಬೇಕು. ಈಗಾಗಲೇ ಏನಂತಂದ್ರೆ ಕಾಯಿಗಳು ಹಣ್ಣಾಗಿದ್ದಾವ, ಗಿಡಕ್ಕೆ ಆಲ್ರೆಡಿ ಕಾಯಿಗಳು ಹಣ್ಣಾಗ್ಯಾವ. ಆದ್ರೆ ಇವ್ರು ಬಿಡಿಸ್ಬೇಕಂದ್ರೆ ಭಯ ಪಡಬೇಕಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಯಾವ. ಇವ್ರೇನಂತಂದ್ರೆ ಇದನ್ನ ತೆಗಿಬೇಕಂದ್ರು ಏನಂತಂದ್ರೆ ಈ ತೆಗೆದು ಎಲ್ಲಿ ಮಾರಾಟ ಮಾಡೋದು ಅಂತ ಚಿಂತಿದಾಗ ಬಿದ್ದಾರ ಅಂತೇಳಿ ಹೇಳ್ಬೋದು. ಟೋಟಲಿ ನೋಡ್ಬೋದು ನೀವು, ಈಗಾಗಲೇ ಭಾಳ ಭರ್ಜರಿ ತಳಿ ಬಂದದ, ಎಲ್ಲ ಹಣ್ಣುಗಳೆಲ್ಲ ಬೆಸ್ಟ್ ಬಂದವ. ಮಾರ್ಕೆಟ್ ಈ ಬಾರಿ ಚಲೋ ಸಿಗ್ಬೋದು. ಈ ಬಾರಿ ರಂಜಾನ್ ಹಬ್ಬಕ್ಕೆ ಏನಂತಂದ್ರೆ ಈ ರಂಜಾನ್ ತಿಂಗಳದಾಗ ನಮಗೇನಂತಂದ್ರೆ ಬಹಳ ಲಾಭ ನಿರೀಕ್ಷೆಯಲ್ಲಿದ್ದಂಥ ರೈತ ಇವತ್ತೇನಂತಂದ್ರೆ ಈ ಯುದ್ಧದ ಪರಿಣಾಮದಿಂದ ಇವತ್ತೇನಂತಂದ್ರೆ ದಿಕ್ಕು ತೋಚದಂಥ ಪರಿಸ್ಥಿತಿಗೆ ಬಂದು ನಿಂತಾರ. ನಾ ರೈತರಿಗೂ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಬೆಳೆದಿರ್ರಿ ಈ ಬಾರಿ, ಎಷ್ಟು ಎಕರೆಯಲ್ಲಿ ಬೆಳೆದಾರ ಈ ಭಾಗದಲ್ಲಿ? ಸರ್, ನಮ್ಮೂರಲ್ಲಿ 50 ಎಕರೆ ಬೆಳೆದಿದ್ದೀವಿ ಸರ್. ನಾವು ಯಾಕಂದ್ರೆ ರಂಜಾನ್ ಹಬ್ಬದ ವಿಶೇಷವಾಗಿ ಇದು ಹೋಗ್ತದೆ ಅಂತೇಳಿ ಸಿಜೆಂಟಾ ಕಂಪ್ನಿ ಸಿಂಬಾ ಮತ್ತು ಶೇರ್ಷರಿ ಇದು ಕಲ್ಲಂಗಡಿಯಲ್ಲೇ ಅತ್ಯಂತ ಸಿಹಿಯಾದ ಹಣ್ಣು ಸರ್, ಬೆಳೆದಿದ್ದೀವಿ ಸರ್. ಆದರೆ ಆ ಕಡೆ ಯುದ್ಧ ನಡೆದಕ್ಕಂಥ ಪರಿಣಾಮವಾಗಿ ಸಿಂಗಾಪುರ್, ದುಬೈ ಮುಂಬೈ ಮುಖಾಂತರ ಹೋಗ್ತಕ್ಕಂಥ ನಮ್ಮ ಕಲ್ಲಂಗಡಿ ಇಲ್ಲ ಸರ್. ಇದೇ 10 ದಿನದ ಮೊದಲು 20-25 ರೂಪಾಯಿ ಇದ್ದಂಥ ಒಂದು ಕೆಜಿ ಕಲ್ಲಂಗಡಿ ಇವತ್ತಲ್ಲಿ 8 ರೂಪಾಯಿ 10 ರೂಪಾಯಿ ಕೆಜಿ ಕಲ್ಲಂಗಡಿ ಆಗಿದೆ ಸರ್. ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಸರ್ ಯುದ್ಧ ನಡೆದಕ್ಕಾಗಿ. ಇದಕ್ಕಾಗಿ ಒಂದು ಸರ್ಕಾರದವ್ರು ನಮ್ಮ ರೈತರಿಗೆ ಏನೋ ಒಂದು ಪರಿಹಾರ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ತೀವಿ. ಬೇಡಿಕೆ 10 ದಿನದ ಕೆಳಗನೆ ಸರ್ ಬೇಡಿಕೆ ಭಾಳ ಇತ್ತು ಸರ್. 20-25 ರೂಪಾಯಿ ಅವ್ರು ಒಂದು ಕೆಜಿ ಮಾರಿದೆ ಸರ್. ಇವತ್ತು 8 ರೂಪಾಯಿ 9 ರೂಪಾಯಿ ಕೇಳ್ತಿದ್ದಾರೆ ಸರ್ ಕೆಜಿ. 15 ದಿನದಲ್ಲಿ ಯುದ್ಧ ನಡೆದ ಪರಿಣಾಮ 15 ದಿನದಲ್ಲಿ ರೇಟ್ ಪೂರಾ ಕಡಿಮೆ ಆಗಿದೆ ಸರ್. ಏನಾಗಬೇಕಂತ್ರಿ ಸರ್ಕಾರ ಕಡೆಸಿದ ನಮ್ಮನ್ನು ಮಾಲನ್ನು ರಫ್ತು ಕಳಿಸ್ಬೇಕಂತ ನಾವು ಬೇಡಿಕೆಂತೀವಿ ಸರ್. ಇದರಲ್ಲಿ ರೈತರು ಸಾಯ್ತಾ ಇದ್ದೀವಿ ಸರ್. ನಾವು ಯುದ್ಧ ನಡೆದಕ್ಕಂತ ನಾವು ರೈತರು ಸಾಯ್ತಾ ಇದ್ದೀವಿ ಸರ್. ನಾವು ಸರ್ಕಾರದವ್ರು ನಾವು ರೈತರಿಗೆ ದ್ವಿಗುಣ ಲಾಭ ಮಾಡ್ತೀವಿ, ದ್ವಿಗುಣ ಲಾಭ ಅಂತಾರೆ ಸರ್. ಏನಿಲ್ಲ ಸರ್, ರೈತರಿಗೆ ತುಳಿತಾನೇ ಇದ್ದಾರೆ ಸರ್. ಈಗ ನಾವು ಆಲ್ಮೋಸ್ಟ್ ಇದೆಲ್ಲ ಎಕರೆಗೆ 1 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದೀವಿ ಸರ್. ಈಗ ಇದು ವರ್ತಕರು ಬಂದು ಇದನ್ನು ಮಾಲ್ ಕಟಿಂಗ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಸರ್. ವ್ಯಾಪಾರಸ್ಥರು ಯಾರನ್ನ ಕೇಳಿದ್ರೆ ರೇಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಸೊ ಇದು ಏನಂತಂದ್ರೆ ರೈತರದ್ದು ಒಂದು ಗೋಳು. ಟೋಟಲಿ 1 ಎಕರೆಗೆ ಲಕ್ಷ ರೂಪಾಯಿವರೆಗೂ ನಾವು ಖರ್ಚು ಮಾಡಿ ಇವತ್ತು ಬೆಳೆದಿದ್ದೀವಿ. ಈ ಬಾರಿ ಪ್ರತಿ ವರ್ಷ ಏನಂತಂದ್ರೆ ರಂಜಾನ್ ಬಂತಂದ್ರೆ ಇಂಥ ಈ ಒಂದು ಕಲ್ಲಂಗಡಿ ಏನಿದೆ ಇದಕ್ಕೆ ಬಹಳಷ್ಟು ಬೇಡಿಕೆ ಇರ್ತಿತ್ತು. ಆದರೂ ಈ ಬಾರಿ ಕೇವಲ 8 ದಿನಗಳಲ್ಲೇ 2500 ರೂಪಾಯಿ ದಿನಂತ ರೇಟು ಇವತ್ತು 600-700 ರೂಪಾಯಿಗೂ ಯಾರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದೇ ಅಂತಲ್ಲ, ಯಾದಗಿರಿಯಲ್ಲಿ ಭತ್ತ ಆಗಿರ್ಬೋದು, ಬೇರೆ ಬೇರೆ ಕೃಷಿ ಪದಾರ್ಥಗಳಿಗೂ ಏನಂತಂದ್ರೆ ಬೆಲೆ ಕುಸಿದು ಇವತ್ತು ರೈತರು ಏನಂತಂದ್ರೆ ಕಂಗಾಲಾಗುವಂಥ ಪರಿಸ್ಥಿತಿ ಈ ಯುದ್ಧದ ಪರಿಣಾಮದಿಂದ ರೈತರು ಬಿ ಏನಂತಂದ್ರೆ ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣಗೊಂಡದ. ಸರ್ಕಾರ ಏನಂತಂದ್ರು ಇದನ್ನ ಆದಷ್ಟು ಬೇಗ ಇಂಥ ಒಂದು ಸಮಸ್ಯೆಗಳನ್ನ ಕೇಂದ್ರೀಕೃತ ಮಾಡಿ ಇಂಥ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಬೇಕಂತ ಹೇಳಿ ರೈತರ ಒಂದು ಬೇಡಿಕೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.